ಆ ರೈತ ಮದುವೆಯಾಗೋದಕ್ಕೆ ಕನ್ಯೆಯನ್ನ ಹುಡುಕಿ ಸುಸ್ತಾಗಿದ್ರು. ಕೊನೆಗೂ ಮದುವೆ ವಯಸ್ಸು ಮೀರ್ತು. ಒಂದು ದಿನ ಆ ಗ್ಯಾಂಗ್ ಕಣ್ಣಿಗೆ ಆ ವ್ಯಕ್ತಿ ಬಿದ್ರು. ಮುಂದೇನಾಯ್ತು ನಾವ್ ತೋರಿಸ್ತೀವಿ ರೋಚಕ ಕಹಾನಿಯನ್ನ. ಜಸ್ಟ್ ಹಾವ್ ಅ ಲುಕ್. ಮದುವೆ ನೆಪ ರೈತನಿಗೆ ಲಕ್ಷಾಂತರ ವಂಚಿಸಿದ ಗ್ಯಾಂಗ್. 2 ಮದುವೆಯಾಗಿದ್ದ ಮಹಿಳೆ ಜೊತೆ ಸೇರಿ ವಂಚನೆ. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಇವರು ಅನ್ನದಾತ. ಈ ರೈತನ ಹೆಸರು ಸೋಮಶೇಖರ್ ಅಂತ. ಪಕ್ಕದಲ್ಲಿ ನಿಂತಿರೋ ಮಹಿಳೆಯೇ ಈ ಕಥೆಯ ಖಳನಾಯಕಿ ಮಂಜುಳಾ ಅಂತ. ಈಗಾಗಲೇ 2 ಮದುವೆಯಾಗಿ ಸೋಮಶೇಖರ್ ಎನ್ನುವವರನ್ನ 3ನೇ ಮದುವೆಯಾಗಿ ಕೈಕೊಟ್ಟು ಲಕ್ಷಾಂತರ ಹಣದೊಂದಿಗೆ ತನ್ನ ಗ್ಯಾಂಗ್ನೊಂದಿಗೆ ಎಸ್ಕೇಪ್ ಆದವಳು. ಮುಧೋಳದ ರೈತ ಸೋಮಶೇಖರ್ ಎನ್ನುವವರು ಕಳೆದ 2-3 ವರ್ಷಗಳಿಂದ ಮದುವೆಯಾಗಲು ಹೆಣ್ಣು ಹುಡುಕ್ತಾ ಇದ್ರು. ಈಗಾಗಲೇ ರೈತರನ್ನ ಟಾರ್ಗೆಟ್ ಮಾಡಿರುವ ಗ್ಯಾಂಗ್ ಒಂದರ ಕಣ್ಣಿಗೆ ಸೋಮಶೇಖರ್ ಬಿದ್ರು. ಶಿವಮೊಗ್ಗ ಮೂಲದ ಮಂಜುಳಾ ಎನ್ನುವ ಮಹಿಳೆಯನ್ನ ಕರೆತಂದು ತೋರಿಸಿದ್ರು. ಸೋಮಶೇಖರ್ ಮಹಿಳೆಯನ್ನ ಒಪ್ಪಿ ಮದುವೆಗೆ ಮುಂದಾದ್ರು. ಆದ್ರೆ ಆ ಗ್ಯಾಂಗ್ ಮದುವೆಯಾಗಲು 4 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ರು. ಹೆಣ್ಣು ಸಿಗದೆ ಕೊನೆಗೆ ಮದುವೆಗೆ ಒಪ್ಪಿಕೊಂಡಿದ್ದ ರೈತ ಸೋಮಶೇಖರ್ 4 ಲಕ್ಷ ನೀಡಿ ಮದುವೆಯಾದ್ರು. ಬಾಗಲಕೋಟೆ ಮುಧೋಳದ ಕಾಳಿಕಾದೇವಿ ದೇಗುಲದಲ್ಲಿ ವರ್ಷದ ಹಿಂದೆ ಮದುವೆ ನಡೆದಿತ್ತು. ಆದ್ರೆ ಮದುವೆಯಾದ ಒಂದೇ ತಿಂಗಳಲ್ಲಿ ಪತ್ನಿ ಮಂಜುಳಾ ಎಸ್ಕೇಪ್ ಆಗಿದ್ದಾಳೆ. ಇನ್ನು ಪತ್ನಿಯನ್ನ ಹುಡುಕಿಕೊಡುವಂತೆ ಪತಿ ಠಾಣೆ ಮೆಟ್ಟಿಲೇರಿದ್ರು. ಆಗ್ಲೇ ಆಕೆಗೆ 2 ಮದುವೆಯಾಗಿರುವ ಬಗ್ಗೆ ಬೆಳಕಿಗೆ ಬಂದಿದೆ. ಇವನು ಶಿವಮೊಗ್ಗಕ್ಕೆ ಹೋಗಿ ಕರೆಯಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ಅವನಿಗೆ, ಇಲ್ಲ ಇವು ಆಲ್ರೆಡಿ ಮದುವೆ ಆಗಿದ್ದಾಳೆ, ಮತ್ತು ಇದೇ ಥರ ಬೇರೆ ಥರ ಚೀಟಿಂಗ್ ಮಾಡ್ತಿದ್ದಾಳೆ, ನಾನು ಇದೊಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟೇನಿ, ಇದು ಮೋಸ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗ್ ಎಂಬುದು ಗೊತ್ತಾಗುತ್ತೆ. ಸೊ ಅದ ನಂತರ ಬಂದು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಒಟ್ಟು 7 ಜನದ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಮುಧೋಳ ಠಾಣೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದ್ದಾರೆ. ಆರೋಪಿಗಳನ್ನ ಸದೆಬಡಿದು ಮೋಸ ಹೋದವರಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆ ರೈತ ಮದುವೆಯಾಗೋದಕ್ಕೆ ಕನ್ಯೆಯನ್ನ ಹುಡುಕಿ ಸುಸ್ತಾಗಿದ್ರು. ಕೊನೆಗೂ ಮದುವೆ ವಯಸ್ಸು ಮೀರ್ತು. ಒಂದು ದಿನ ಆ ಗ್ಯಾಂಗ್ ಕಣ್ಣಿಗೆ ಆ ವ್ಯಕ್ತಿ ಬಿದ್ರು. ಮುಂದೇನಾಯ್ತು ನಾವ್ ತೋರಿಸ್ತೀವಿ ರೋಚಕ ಕಹಾನಿಯನ್ನ. ಜಸ್ಟ್ ಹಾವ್ ಅ ಲುಕ್. ಮದುವೆ ನೆಪ ರೈತನಿಗೆ ಲಕ್ಷಾಂತರ ವಂಚಿಸಿದ ಗ್ಯಾಂಗ್. 2 ಮದುವೆಯಾಗಿದ್ದ ಮಹಿಳೆ ಜೊತೆ ಸೇರಿ ವಂಚನೆ. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಇವರು ಅನ್ನದಾತ. ಈ ರೈತನ ಹೆಸರು ಸೋಮಶೇಖರ್ ಅಂತ. ಪಕ್ಕದಲ್ಲಿ ನಿಂತಿರೋ ಮಹಿಳೆಯೇ ಈ ಕಥೆಯ ಖಳನಾಯಕಿ ಮಂಜುಳಾ ಅಂತ. ಈಗಾಗಲೇ 2 ಮದುವೆಯಾಗಿ ಸೋಮಶೇಖರ್ ಎನ್ನುವವರನ್ನ 3ನೇ ಮದುವೆಯಾಗಿ ಕೈಕೊಟ್ಟು ಲಕ್ಷಾಂತರ ಹಣದೊಂದಿಗೆ ತನ್ನ ಗ್ಯಾಂಗ್ನೊಂದಿಗೆ ಎಸ್ಕೇಪ್ ಆದವಳು. ಮುಧೋಳದ ರೈತ ಸೋಮಶೇಖರ್ ಎನ್ನುವವರು ಕಳೆದ 2-3 ವರ್ಷಗಳಿಂದ ಮದುವೆಯಾಗಲು ಹೆಣ್ಣು ಹುಡುಕ್ತಾ ಇದ್ರು. ಈಗಾಗಲೇ ರೈತರನ್ನ ಟಾರ್ಗೆಟ್ ಮಾಡಿರುವ ಗ್ಯಾಂಗ್ ಒಂದರ ಕಣ್ಣಿಗೆ ಸೋಮಶೇಖರ್ ಬಿದ್ರು. ಶಿವಮೊಗ್ಗ ಮೂಲದ ಮಂಜುಳಾ ಎನ್ನುವ ಮಹಿಳೆಯನ್ನ ಕರೆತಂದು ತೋರಿಸಿದ್ರು. ಸೋಮಶೇಖರ್ ಮಹಿಳೆಯನ್ನ ಒಪ್ಪಿ ಮದುವೆಗೆ ಮುಂದಾದ್ರು. ಆದ್ರೆ ಆ ಗ್ಯಾಂಗ್ ಮದುವೆಯಾಗಲು 4 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ರು. ಹೆಣ್ಣು ಸಿಗದೆ ಕೊನೆಗೆ ಮದುವೆಗೆ ಒಪ್ಪಿಕೊಂಡಿದ್ದ ರೈತ ಸೋಮಶೇಖರ್ 4 ಲಕ್ಷ ನೀಡಿ ಮದುವೆಯಾದ್ರು. ಬಾಗಲಕೋಟೆ ಮುಧೋಳದ ಕಾಳಿಕಾದೇವಿ ದೇಗುಲದಲ್ಲಿ ವರ್ಷದ ಹಿಂದೆ ಮದುವೆ ನಡೆದಿತ್ತು. ಆದ್ರೆ ಮದುವೆಯಾದ ಒಂದೇ ತಿಂಗಳಲ್ಲಿ ಪತ್ನಿ ಮಂಜುಳಾ ಎಸ್ಕೇಪ್ ಆಗಿದ್ದಾಳೆ. ಇನ್ನು ಪತ್ನಿಯನ್ನ ಹುಡುಕಿಕೊಡುವಂತೆ ಪತಿ ಠಾಣೆ ಮೆಟ್ಟಿಲೇರಿದ್ರು. ಆಗ್ಲೇ ಆಕೆಗೆ 2 ಮದುವೆಯಾಗಿರುವ ಬಗ್ಗೆ ಬೆಳಕಿಗೆ ಬಂದಿದೆ. ಇವನು ಶಿವಮೊಗ್ಗಕ್ಕೆ ಹೋಗಿ ಕರೆಯಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ಅವನಿಗೆ, ಇಲ್ಲ ಇವು ಆಲ್ರೆಡಿ ಮದುವೆ ಆಗಿದ್ದಾಳೆ, ಮತ್ತು ಇದೇ ಥರ ಬೇರೆ ಥರ ಚೀಟಿಂಗ್ ಮಾಡ್ತಿದ್ದಾಳೆ, ನಾನು ಇದೊಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟೇನಿ, ಇದು ಮೋಸ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗ್ ಎಂಬುದು ಗೊತ್ತಾಗುತ್ತೆ. ಸೊ ಅದ ನಂತರ ಬಂದು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಒಟ್ಟು 7 ಜನದ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಮುಧೋಳ ಠಾಣೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದ್ದಾರೆ. ಆರೋಪಿಗಳನ್ನ ಸದೆಬಡಿದು ಮೋಸ ಹೋದವರಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆ ರೈತ ಮದುವೆಯಾಗೋದಕ್ಕೆ ಕನ್ಯೆಯನ್ನ ಹುಡುಕಿ ಸುಸ್ತಾಗಿದ್ರು. ಕೊನೆಗೂ ಮದುವೆ ವಯಸ್ಸು ಮೀರ್ತು. ಒಂದು ದಿನ ಆ ಗ್ಯಾಂಗ್ ಕಣ್ಣಿಗೆ ಆ ವ್ಯಕ್ತಿ ಬಿದ್ರು. ಮುಂದೇನಾಯ್ತು ನಾವ್ ತೋರಿಸ್ತೀವಿ ರೋಚಕ ಕಹಾನಿಯನ್ನ. ಜಸ್ಟ್ ಹಾವ್ ಅ ಲುಕ್.
ಮದುವೆ ನೆಪ ರೈತನಿಗೆ ಲಕ್ಷಾಂತರ ವಂಚಿಸಿದ ಗ್ಯಾಂಗ್. 2 ಮದುವೆಯಾಗಿದ್ದ ಮಹಿಳೆ ಜೊತೆ ಸೇರಿ ವಂಚನೆ. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಇವರು ಅನ್ನದಾತ. ಈ ರೈತನ ಹೆಸರು ಸೋಮಶೇಖರ್ ಅಂತ. ಪಕ್ಕದಲ್ಲಿ ನಿಂತಿರೋ ಮಹಿಳೆಯೇ ಈ ಕಥೆಯ ಖಳನಾಯಕಿ ಮಂಜುಳಾ ಅಂತ. ಈಗಾಗಲೇ 2 ಮದುವೆಯಾಗಿ ಸೋಮಶೇಖರ್ ಎನ್ನುವವರನ್ನ 3ನೇ ಮದುವೆಯಾಗಿ ಕೈಕೊಟ್ಟು ಲಕ್ಷಾಂತರ ಹಣದೊಂದಿಗೆ ತನ್ನ ಗ್ಯಾಂಗ್ನೊಂದಿಗೆ ಎಸ್ಕೇಪ್ ಆದವಳು. ಮುಧೋಳದ ರೈತ ಸೋಮಶೇಖರ್ ಎನ್ನುವವರು ಕಳೆದ 2-3 ವರ್ಷಗಳಿಂದ ಮದುವೆಯಾಗಲು ಹೆಣ್ಣು ಹುಡುಕ್ತಾ ಇದ್ರು. ಈಗಾಗಲೇ ರೈತರನ್ನ ಟಾರ್ಗೆಟ್ ಮಾಡಿರುವ ಗ್ಯಾಂಗ್ ಒಂದರ ಕಣ್ಣಿಗೆ ಸೋಮಶೇಖರ್ ಬಿದ್ರು. ಶಿವಮೊಗ್ಗ ಮೂಲದ ಮಂಜುಳಾ ಎನ್ನುವ ಮಹಿಳೆಯನ್ನ ಕರೆತಂದು ತೋರಿಸಿದ್ರು. ಸೋಮಶೇಖರ್ ಮಹಿಳೆಯನ್ನ ಒಪ್ಪಿ ಮದುವೆಗೆ ಮುಂದಾದ್ರು. ಆದ್ರೆ ಆ ಗ್ಯಾಂಗ್ ಮದುವೆಯಾಗಲು 4 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ರು. ಹೆಣ್ಣು ಸಿಗದೆ ಕೊನೆಗೆ ಮದುವೆಗೆ ಒಪ್ಪಿಕೊಂಡಿದ್ದ ರೈತ ಸೋಮಶೇಖರ್ 4 ಲಕ್ಷ ನೀಡಿ ಮದುವೆಯಾದ್ರು. ಬಾಗಲಕೋಟೆ ಮುಧೋಳದ ಕಾಳಿಕಾದೇವಿ ದೇಗುಲದಲ್ಲಿ ವರ್ಷದ ಹಿಂದೆ ಮದುವೆ ನಡೆದಿತ್ತು. ಆದ್ರೆ ಮದುವೆಯಾದ 1 ತಿಂಗಳಲ್ಲಿ ಪತ್ನಿ ಮಂಜುಳಾ ಎಸ್ಕೇಪ್ ಆಗಿದ್ದಾಳೆ. ಇನ್ನು ಪತ್ನಿಯನ್ನ ಹುಡುಕಿಕೊಡುವಂತೆ ಪತಿ ಠಾಣೆ ಮೆಟ್ಟಿಲೇರಿದ್ರು. ಆಗ್ಲೇ ಆಕೆಗೆ 2 ಮದುವೆಯಾಗಿರುವ ಬಗ್ಗೆ ಬೆಳಕಿಗೆ ಬಂದಿದೆ. ಇವನು ಶಿವಮೊಗ್ಗಕ್ಕೆ ಹೋಗಿ ಕರೆಯಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ನನಗೆ, ಇಲ್ಲ ಇವು ಆಲ್ರೆಡಿ ಮದುವೆ ಆಗಿದ್ದಾಳ, ಮತ್ತು ಇದೇ ಥರ ಬೇರೆ ಥರ ಚೀಟಿಂಗ್ ಮಾಡ್ತಿದ್ದಾಳೆ. ನಾನು ಇದೊಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟೇನಿ, ಇದು ಮೋಸ ಮಾಡ್ತಕ್ಕಂಥದ್ದು ಒಂದು ಗ್ಯಾಂಗ್ ಎಂಬುದು ಗೊತ್ತಾಗುತ್ತೆ. ಸೊ ಆದ ನಂತರ ಬಂದು ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಒಟ್ಟು 7 ಜನದ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಮುಧೋಳ ಠಾಣೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದ್ದಾರೆ. ಆರೋಪಿಗಳನ್ನ ಸದೆಬಡಿದು ಮೋಸ ಹೋದವರಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.